ವೆಲ್ಕಮ್ ಆಲ್ ಡೇ 82 ಆಫ್ 150 ಡೇಸ್ ಚಾಲೆಂಜ್. ಸೊ ಬೆಳಗ್ಗೆ 6 ಆಗ್ಯದ, ಈಗ ಎದ್ದಿವಿ. ಸೊ ಇಲ್ಲಿಂದ ಫ್ರೆಶ್ ಆಗ್ಲಕ್ಕೆ ಹೊಂಟಿವಿ. ಸೊ ಫ್ರೆಶ್ ಆಗಿ ವಾಶ್ರೂಮಿಗೆಲ್ಲ ಹೋಗಿ ಬಂದು ನಾವು ಹೋಗ್ತೀವಿ ಆಫೀಸು. ಸೊ ಆಫೀಸಲ್ಲಿ ಒಂದು ಸ್ವಲ್ಪ ಹೊತ್ತು ಕೆಲಸ ಇರುತ್ತೆ, 8-8 ನಂಗೆ ಫ್ರೀ ಆಗ್ತೀವಿ. ಸೊ ಅದಾದಮೇಲೆ ಮತ್ತೆ ನೋಡೋಣ ಸಿಗ ಮತ್ತೆ ಏನೇನು ಮಾಡ್ತೇನಿಲ್ಲ ಅಂತ. ಸೊ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನಮ್ಮ ರೋನಿ ನೋಡಿ ಹೆಂಗೆ ಮಾಡ್ಕೊಂಡು ಟೈಮು 7:40 ಆಗ್ಯದ. ಈಗ ರೋನಿಗೆ ವಾಕ್ ಮಾಡ್ಸಾಕತ್ತೀವಿ. ಅವನು ಒದ್ರಾಡಕ್ತಿತ್ತು ಅದಕ್ಕೆ. ಆಮೇಲೆ ನಾವು ಫ್ರೀ ಇರೋಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ನೋಡೋಣ ಇದಕ್ಕೆ ಏನಿದೆ ಒಂದು ಅರ್ಧ ತಾಸು ವಾಕ್ ಮಾಡಿಸಿ ಒಯ್ದು ಕಟ್ಟಿ ಅದಾದಮೇಲೆ ನಾವು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಇವತ್ತು ಮೇ ಬಿ ಹೊರಗೆ ಮಾಡ್ಬೇಕಂತ. ಯಾಕಂದ್ರೆ ಒಂದು ಸ್ವಲ್ಪ ನಮ್ಮ ಮಾಮ ಅವರೆಲ್ಲ ಬಂದಾರಲ್ಲ. ಸೊ ಹಂಗಾಗಿ ಸ್ವಲ್ಪ ನಾಷ್ಟ ಮಾಡಿಸಿ ಕಳಿಸ್ಬೇಕು ಅವರಿಗೆ. ಸೊ ನೋಡೋಣ ಏನೇನದು ಏನಿಲ್ಲ ಸಿಗಮಂತ. ಬಾಯ್, ಟೇಕ್ ಕೇರ್. 9 ಸೊ ಇದು ನಮ್ಮದು ಎ ಸಿ ಇಂಡೋರ್ದು ಇದ್ರದ್ದು ಎಕ್ಸ್ಟೆಂಡ್ರದ್ದು ಏನದಲ್ಲ ಹೊರಗಡೆ ಅದು ಎಲ್ಲ ಕಟ್ ಮಾಡಿಸಿವಿ. ಸೊ ಯಾಕಂದರೆ ನಾನು ಆ ಕಡೆ ಬೇರೆ ಕಡೆ ಶಿಫ್ಟ್ ಆಗ್ಲಕತ್ತೀನಿ ನನಗೆ. ಇವತ್ತು ಸ್ವಲ್ಪ ಟಿ ವಿ ಸಣ್ಣ ಪುಟ್ಟ ಏನಿದೆ ಮ್ಯಾನೇಜ್ ಮಾಡಿ ಆ ಕಡೆ ಶಿಫ್ಟ್ ಮಾಡಿಸೀನಿ. ಇದು ಅವರು ಬೆಳಗ್ಗೆ ಫಿಟ್ ಮಾಡಿಕೊಡ್ತೀನಿ ಅಣ್ಣ ಅಂತಂದಾನೆ. ಸೊ ಬೆಳಗ್ಗೆ ನೋಡೋಣ ಅಂತದ್ದು. ಅದಾದಮೇಲೆ ಇವೆಲ್ಲ ಥಿಂಗ್ಸ್ ನನ್ನ ಏನೇನೋ ಅಲ್ಲ ಇವಾಗ ಅವಲ್ಲ, ಇವೆಲ್ಲನೂ ನಾಳೆ ಅಥವಾ ನಾಡ್ದು ಅಂದರೆ ಒಂದು ವಿತಿನ್ 2 ಡೇಸ್ ಒಳಗಡೆ ಆ ಕಡೆ ಶಿಫ್ಟಾಗಿ ಅಲ್ಲಿರ್ಬೇಕಂತದ. ಸೊ ಇದ್ರ ಚಕ್ಕರ್ನಾಗ ಮುಂಜಾನೆ ಬ್ರೇಕ್ಫಾಸ್ಟ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ ನಮ್ಮದು. ಈಗ ನಮ್ಮ ಚಾಕರಿಗೇಳಿ ನಸು ಸಾಯಂಗಾಗ್ಯದ, ತೊಳ್ಕೋಕ್ಕಾಗವಲ್ತು. ಪಾರ್ಸಲ್ ತೊಂಬಲ್ಲಿ ಅಂತೇಳಿನಿ. ಸೊ ಪಾರ್ಸಲ್ ತರ್ತಾನೆ, ಅದ್ರ ತನ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡೋಣ ನಾವು. ಸೊ ಅದಕ್ಕಿಂತ ಮೊದಲು ನೋಡೋಣ ನಮ್ಮದು ರೋನಿ ಕೈಲಾಗತ್ತದಲ್ಲಿ. ಸೊ ಅದಕ್ಕೆ ವಾಕ್ ಮಾಡ್ಸೋಣ, ಸ್ವಲ್ಪ ವಾಕ್ ಮಾಡಿಸಿ ಹೋಗೋಣಂತ ಹೊರಗಡೆ. ಆಮೇಲೆ ನಾವು ಬಂದರೆ ಊಟ ಮಾಡ್ಕೊಂಡು ಅದಾದಮೇಲೆ ರೋನಿ ವಾಕ್ ಮಾಡಿಸ್ಕೊಂಡು ನಮ್ಮದು ಭಗವದ್ಗೀತಾ ಡೈಲಿ ರೂಟೀನ್ ಮಾಡಬೇಕು. ಇದು ನಮ್ಮದು ಫೇಸ್ ರಿಯಾಕ್ಷನ್ ಇವತ್ತೊಂದು ಫುಲ್ ಕಲಸಾಗಿವೆ, ನೋಡೋದಿಲ್ಲ. ಮನುಷ್ಯ ಹ್ಯಾಂಡ್ಲ್ ಎಷ್ಟು ಮಾಡಲಿ ಅನ್ನೋ ಫೀಲ್ ಆಗಕತ್ತ ನನಗೆ. ಬಟ್ ಸ್ಟಿಲ್ ವಿ ಆರ್ ಫಕಿಂಗ್ ವಿತ್ ದೋಸ್ ಪ್ರಾಬ್ಲಮ್ಸ್. ನೋಡೋಣ ಎಲ್ಲಿ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಸೊ ಸ್ಟಿಲ್ ವಿ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ವಿ ಕೀಪ್ ಫೈಟಿಂಗ್. ಬಾಯ್, ಟೇಕ್ ಕೇರ್. ನಾನು ಏನೇನು ಇರ್ತದೆ ಏನಿಲ್ಲ ಎಲ್ಲ ಆಗ್ತೀನಿ ಅಂತ. ಸಿ ಯು, ಕೀಪ್ ಸಪೋರ್ಟಿಂಗ್. ಸೊ 9:15 ಆಗಿರ್ಬೇಕು ಮೇ ಬಿ. ಸೊ ನಾವಿದು ಕರ್ಕೊಂಡ್ಬಂದೀವಿ ರೋನಿಗೆ ವಾಕಿಂಗ್. ಫುಲ್ ಖುಷಿಯಾಗದ ಮಗಂದು ಎಲ್ಲಿ ತಡ್ಕೊವಲ್ತೀವಿ, ಬಿದ್ದಾಡ್ಲಕ್ಕೆ. ನಾವು ಮೊದಲೇ ಇವತ್ತು ನಮ್ಮಲ್ಲಿ ಎನರ್ಜಿ ಇಲ್ಲ, ಅದೇ ತಿಕ್ಕಾಡ್ಲಾಗತ್ತೆ ನಮಗೆ. ಅದು ನಮಗೇನು ತಿಳಿವಲ್ತು. ಫುಲ್ ಬರೋನೆ ಓಡಿಸ್ಕೊತಿದ್ದೀಗ. ಸೊ ನೋಡಮ್ಮ ಇದಕ್ಕೆ ಒಂದು ಹಾಫ್ ಆನ್ ಅವರ್ ಹಂಗೆ ಮಾಡ್ಬೇಕಾಗಂದ್ರೆ ನಮ್ಮ ಚಾಕ್ರಿ ಅವ್ರು ಬರ್ತಾನೆ ವಾಕ್ ಮಾಡಿಸ್ತೀವಿ. ಸೊ ವಾಕ್ ಮಾಡಿಸಿ ಇದಕ್ಕೆ ಇದು ಏನಂದರೆ ಲೈಕ್ ಅಲ್ಲಿ ಇದು ಮಾಡಿ ಕಟ್ಟಿ ನಾವು ಊಟ ಮಾಡೋಕೆ ಹೋಗ್ಬೇಕು. ಸೊ ನೋಡಮ್ಮ ಏನೇನು ಆಗ್ತೇನಿಲ್ಲ ಅಂತೇಳಿ ಹಾಕಂತ. ಹೊಸು ಅಂದ್ರೆ ಸಾಂಗ್ ಆಗ್ಯದಕ್ರೆ ಅಂದ್ರೆ ಅವ್ನು ಯಾವಾಗ ಬರ್ತಾನೆ ಯಾವಾಗೆಲ್ಲ ನನಗೆ ವೇಟ್ ಮಾಡ್ಲಕತ್ತೀನಿ. ನೋಡಮ್ಮ ಸಿಗಮ್ಮ. ನಮ್ಮ ಅಂಬೆ ಎಲ್ಲ ಫೋನ್ ಸ್ವಿಚ್ ಆಫ್ ಬರಲಾಗತ್ತ. ಅಂಬೆ ನೆನಪಾಗತ್ತೆ ನಮ್ಗೆ. ಅಂಬೆ ಇದ್ರಂದ್ರೆ ಅಟ್ಲೀಸ್ಟ್ ನಮ್ಮ ಅಂಬೆಯಾರ ತಂದು ಕೊಡ್ತಿದ್ದ ನಮಗೆ ಚಿಕನ್ ಗಿಕ್ಕನೆಲ್ಲ. ಹೇಳಿದಂದ್ರೆ ಅಟ್ಲೀಸ್ಟ್ ಆಯ್ತು ತರ್ತೀನಿ ಇರಪ್ಪ ಅಂತಿದ್ದ. ಅಟ್ಲೀಸ್ಟ್ ಪಾರ್ಸಲ್ ತಂದು ಕೊಡ್ತಿದ್ದ. ಸೊ ಹಂಗಾದ ನಮ್ಮದು ಗುದ್ದಾಳಕತ್ತೆ ನೋಡಿ. ಸೊ ಸಿಗಮ್ಮಂತ. ಬಾಯ್, ಟೇಕ್ ಕೇರ್. 10 ಆಗ್ಯದ ಟೈಮು. ಸೊ ಇದು ಕಟ್ಟಿವಿ. ಇಲ್ಲಿಂದ ನಮ್ಮ ಚಾಕರಿ ಏನೋ ಬರಲಿಲ್ಲ, ಸಾಕಾಗ್ಯದ. ಹೋಗಿ ಸುಮ್ಮನೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಸ್ಟ್ ಆದರೂ ಮಾಡೋಣ. ಬಂದ ಓಕೆ ಊಟ ಮಾಡೋಣಂತ. ಇಲ್ಲ ಅಂದರೆ ಸಿಗಮ್ ಏನಾದೇನಿಲ್ಲ ಅಂತ. ಫುಲ್ಲು ಕಲಸಾಗಿವೆ. ಸೊ ಬರೋತನ ರೆಸ್ಟ್ ಮಾಡ್ತೀವಿ. ಇನ್ ಕೇಸ್ ಅದು ಆಗಲಿಲ್ಲ ಅಂದರೆ ಈಗ ನಮ್ಮ ಮನೆ ಬರೋಕ್ಕೆ ಏನಿಲ್ಲ. ಏನಂದರೆ ಇದಿಷ್ಟೇ ಗತಿ. ಏನಂದರೆ ಗತಿ ಇದು ನೀರು. ಸೊ ಇದು ನೀರು ಕುಡ್ದು ಮಲ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನೋಡಮ್ಮ ಬರೋತನ ವೇಟ್ ಮಾಡ್ತೀವಿ. ಇನ್ ಕೇಸ್ ಬರಲ್ಲ ಅಂದರೆ ನೀರು ಕುಡ್ದು ಒಂದು ಸ್ವಲ್ಪ ಭಗವದ್ಗೀತೆ ಎಲ್ಲ ಓದ್ಕೊಂಡು ಸೊ ಅಲ್ಲಿಂದ ಮಲ್ಕೊಳಕ್ಕೆ ಹೋಗ್ತೀವಿ. ಮೇ ಬಿ ಬರ್ತಾನೆ ಅನ್ಕೋತೀನಿ, ಇಲ್ಲಾಂದರೆ. ಸೊ ಬಾಯ್, ಟೇಕ್ ಕೇರ್. ಈಗ ಒಂದು ಬಿರಿಯಾನಿ ತಂದ ನೀವು ಸಾಬ್ ಅರ್ಧ ತಾಸು ಅಂತೇಳಿ ಕಲಾಸ್ ಮಾಡಿ ನೋಡಿ. 10:30 ಆಗ್ಯದ ಟೈಮ್. ಇಲ್ಲ ನನಗೆ ಎರಡದೇರು ಗೊತ್ತು ಹಿಡಿತಾನೆ. ಈಗ ಅವನೇ ಹಿಡಿತಾನೆ. ಅದ್ರ ಅರ್ಧ
ಯಾಕೆ ಕರ್ಕೊಂಬಂದ ಅಣ್ಣ ಇವನಿಗೆ ಬರೀ ಒಬ್ಬನೇ ತರಬೇಕಿಲ್ಲ. ಸಾಕು ಮಾಡ್ಯಾನಪ್ಪ ನಾನು. ಆಯ್ತು, ಊಟ ಮಾಡಿ ಮಸ್ಸಿಗೆ ಮತ್ತ ಬಾಯ್. ಫ್ಯಾನ್ ಹಚ್ಚಲಿಲ್ಲ ನನಗೆ. ಇದು ನೋಡ್ಬೋದು, ಭಗವದ್ಗೀತೆ ಓದೋಕತ್ತೀವಿ. ಟೈಮ್ ಎಷ್ಟಂದರೆ ಸೊ 11 ಆಗತ್ತೆ ಟೈಮು. ಹೆವಿ ಟೈರ್ಡ್ ಅಂದರೆ ಹೆವಿ ಟೈರ್ಡ್ ಆಗಿವಿ. ಆ್ಯಕ್ಚುಲಿ ಓದೋಕ್ಕೂ ಆಗಲ್ಲ ಹಂಗೆ ಅದ. ಬಟ್ 2 ಪೇಜಸ್ ಓದ್ತೀವಿ. ಸೊ ಓದಿ ನಾವು ಹೋಗ್ತೀವಿ ಮಲ್ಕೊಳಕ್ಕೆ. ಯಾಕಂದರೆ ಆಲ್ರೆಡಿ ಟೈರ್ಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಾಳೆ ಬೇರೆ ಕೆಲಸದ ಲೈಕ್ RT ಹೋಗೋದದ. ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಇನ್ನೊಂದು ಸ್ವಲ್ಪ ಎಲ್ಲ ಶಿಫ್ಟಿಂಗ್ ಕೆಲಸ ಅದ. ಸೊ ಶಿಫ್ಟಿಂಗ್ ಎಲ್ಲ ಆಯಿತು ಅಂತಂದರೆ ಸೊ ಆಲ್ಮೋಸ್ಟ್ ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ ಹಂಗೆ ಆಲ್ಮೋಸ್ಟ್ ಫ್ರೀ ಆಗ್ತೀವಿ. ಒಂದು ಕಂಪ್ಲೀಟಾಗಿ ಇದಾಗ್ತದೆ. ಸೊ ನೋಡಮ್ಮ ಏನಿಲ್ಲ ಅಂತ ನಿಮಗೆಲ್ಲ ಆಗ್ತಿರ್ತೀನಂತ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಡೂ ಫಾಲೋ, ಸಬ್ಸ್ಕ್ರೈಬ್ ಆ್ಯಂಡ್ ಬೇರೆಯವ್ರಿಗೂ ಹೇಳ್ರಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ದಟ್ ಈಸ್ ಸೈನಿಂಗ್ ಆಫ್ ಯು ನೋ ಆ್ಯಂಡ್ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಸಿಗ ಮತ್ತೆ ನಾಳೆ.